ಫೇಮಸ್ ಫೋಟೋಗ್ರಾಫರ್ ಆಗಿರುವ ಶಿವ ಅಣ್ಣ ಇದಾರೆ, ಅವ್ರ ಜೊತೆ ಹೋಗ್ತಾ ಇದೀವಿ ಗೈಸ್. ಬೇಡ ಬೇಡ ಅಂದೆ ಅಣ್ಣ, ಕೇಳಲಿಲ್ಲ. ಕರ್ಕೊಂಡ್ ಬಂದಿರೋಣ. ಹೌದು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಇವತ್ತು ಗುರು ಹುಣ್ಣಿಮೆ. ಗುರು ಡಿಪ್ರೆಷನ್ ಏನಿವತ್ತು? ಗುರು ಪೂರ್ಣಿಮಾ ಅಂತ ಇದೆ ಇವತ್ತು. ಗುರು ಹುಣ್ಣಿಮೆನ ಏನೋ ಅಂತಾರೆ. ಇವತ್ತು ಗುರು ಹುಣ್ಣಿಮೆ ಇದೆ, ಅದಕ್ಕೋಸ್ಕರ ನಾವು ಜೇನ್ಕಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಬನ್ನಿ ಹೋಗೋಣ. ಇವತ್ತು ನಮ್ ಬ್ಲಾಗ್ ಅಲ್ಲಿ ಇದಾರೆ ಫೇಮಸ್ ಫೋಟೋಗ್ರಾಫರ್ ಆಗಿರುವ ಶಿವ ಅಣ್ಣ ಇದಾರೆ, ಅವ್ರ ಜೊತೆ ಹೋಗ್ತಾ ಇದೀವಿ ಗೈಸ್. ತುಂಬಾ ಜನ ನೋಡ್ಸಿದ್ವಿ, ಅವ್ರನ್ನೆಲ್ಲ ಬಿಟ್ಟು ನಾವಿಬ್ರು ಹೋಗ್ತಾ ಇದೀವಿ. ಈಗ ಜಸ್ಟ್ ಈಗ ಪೆಟ್ರೋಲ್ ಹಾಕ್ಸ್ಕೊಂಡು ಸೀದಾ ಹೊರಡೋದೆ ಗೈಸ್. ನಾವೀಗ ಅರಸೀಕೆರೆ ರೀಚ್ ಆಗಿದೀವಿ. ಇಲ್ಲೊಂದ್ ಕಡೆ ಟಿಫನ್ ಮಾಡೋಣ ಅಂತ ನಿಲ್ಸಿದೀವಿ ಗೈಸ್. ಇಲ್ಲಿ ಚಿತ್ರಾನ್ನ ಫೇಮಸ್ ಅಂತೆ. ಹೋಟ್ಲ್ ಹೆಸರು ಈಶ್ವರಿ ಹೋಟೆಲ್ ಅಂತ ಹೇಳಿ. ನೋಡಿ, ಈ ಕಡೆ ಸೈಡ್ ಬಂದಾಗ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೋಡಿ, ಅದು ಬೋರ್ಡ್ ಕಾಣ್ತಿದಲ್ಲ, ಇಲ್ಲೇ 2 ಹೋಟ್ಲ್ ಇದೆ. ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಈ ಕಡೆ ಫಸ್ಟ್ನೇ ಹೋಟ್ಲೆ, ಈ ಕಡೆ ಕಡೂರು ಸೈಡಿಂದ ಬರ್ಬೇಕಾರೆ ಚೆನ್ನಾಗಿರುತ್ತೆ. ನಾವೀಗ ಚಿತ್ರಾನ್ನ ಹೇಳಿದೀವಿ, ಚಿತ್ರಾನ್ನ ತಗೊಳ್ಳೋಣ. ನೋಡಿ, ಇದೇ ಬೋರ್ಡು ಗೈಸ್. ನಾವೀಗ ದೇವಸ್ಥಾನ ಎಂಟ್ರಿ ಆದ್ವಿ. ಹೇಗ ಅನಿಸ್ತಿದೆ ಫೀಲು? ವೆದರ್ ಹೇಗಿದೆ? ಚೆನ್ನಾಗಿದೆ ಬ್ರೋ. ವೆದರ್ ಎಲ್ಲ ಆರಾಮ್ಸೆ ಹತ್ಬೋದು ಇವತ್ತು ಮೇಲ್ಗಡೆಗೆ. ಆರಾಮ್ಸೆ ಹತ್ಬೋದು. ಅಲ್ಲಿಂದ ಹೆಂಗಿದೆ ಅಂತ ಗೊತ್ತಿಲ್ಲ. ರಶ್ ಹೆಂಗಿದೆ ಅಂತ ಇನ್ನು ನೋಡಿ, ಕಾರು ಬೈಕ್ಗಳು ಇಷ್ಟೊಂದಿದೆ. ಇನ್ನ ನಾವ್ ಅಲ್ಲಿಗೆ ಹೋದ್ಮೇಲೆ ಎಷ್ಟು ಜನ ಇರ್ತಾರಂತ ಗೊತ್ತಿಲ್ಲ ಗೈಸ್. ಕಾರೇ ಇಷ್ಟೊಂದಿದೆ ಅಂದ್ರೆ ಒಂದೊಂದ್ ಕಾರಲ್ಲಿ 5-5 ಜನ ಅಂತಂದ್ರು ಎಷ್ಟು ಲೆಕ್ಕ ಹಾಕ್ರಿ. ಹೇಳಕ್ ಬರಲ್ಲ ಬ್ರೋ, ನಮ್ ತರ ಇಬ್ರಿಬ್ರು ಬಂದಿರ್ಬೋದು. ಅಲ್ಲ, ಹಂಗೆಲ್ಲ ನೀನ್ ಥಿಂಕ್ ಮಾಡಕ್ ಅಲ್ಲ. ಇದೊಂದೆಲ್ಲ ಪಾರ್ಕಿಂಗು. ಅಲ್ಲಿ ನೋಡ್ರಿ, ಆ ಕಡೆ ಲಾಸ್ಟ್ ಅಲ್ಲೂ ಪಾರ್ಕಿಂಗ್ ಇದೆ. ಅದೇ ಹೇಳಿದ್ದು. ಈಗ ಅದನ್ನ ಲೆಕ್ಕ ಹಾಕು, ಫುಲ್ ಇಂಟು ಎಲ್ಲ ಮಾಡಿ. ಹಾ, ತುಂಬಾ ಜನ ಬಂದಿರ್ತಾರೆ. ದೇವಸ್ಥಾನ ಅಂದ್ಮೇಲೆ ಜನ ಕಾಮನ್ ಅಲ್ಲ, ಇನ್ನೇನ್ ಮಾಡೋದು, ಹೋಗ್ಬೇಕು. ಅಲ್ಲ, KGF ಡೈಲಾಗ್ ಆಗಿದೆಲ್ಲ, ಏನು KGF ಡೈಲಾಗು, ಸಮುದ್ರ ಎಷ್ಟು ಆಳ ಇದೆ ಅಂತ. ಏನು ಡೈಲಾಗು? ಸಮುದ್ರ ಎಷ್ಟು ಆಳ ಇದೆ ಅಂತ ಅಳದೇ ಬಿಡೋಣ. ಅಲ್ಲ, ಏನೋ ಇದೆ, ಅದು ಡಿಫ್ರೆಂಟ್. ಯಾರಿಗೂ ಗೊತ್ತು, ಕಮೆಂಟ್ ಮಾಡಿ ಗಾಯ್ಸ್, ನೋಡೋಣ. ಬ್ಯಾಗಿ ಪ್ಯಾಂಟ್ ಹಾಕೊಂಡು ನೋಡಿ, ಇಲ್ಲಿ ತನಕ ನೆಲ ಕೊಡಿತೈತೆ. ಆರಾಮಾಗಿ ಕಸ ಗುಡ್ಸ್ಕೊಂಡು ಹೋಗ್ಬೋದು. ಹಿಂಗೆ ಹೋಗೋಣ ಬರ್ರಿ. ನೋಡಿ, ಬೈಕ್ಗಳೇ ಇಷ್ಟು ತುಂಬಿದೆ. ಇನ್ನು ಜನಗಳು ಎಷ್ಟು ಜನ ಬಂದಿರ್ಬೋದು ಅಂತ ಯೋಚನೆ ಮಾಡಿ. ಗೊತ್ತಿಲ್ಲ ಎಷ್ಟು ಜನ ಇದ್ದಾರೋ ಏನೋ ಅಂತ. ನೋಡಿ, ಇಲ್ಲಿ ಫುಲ್ಲು ಜನ ಸಾಗರ ಅಲ್ಲನಾ ಗೈಸ್. ನೋಡಿ, ಫುಲ್ಲು ಜನ. ಜಾತ್ರೆ ಇವತ್ತು, ಜಾತ್ರೆ ಆಗ್ಬಿಟ್ಟಿದೆ. ಹೆಂಗಿದೆ ಫೀಲು? ಚೆನ್ನಾಗಿದೆ ಬ್ರೋ. ಎಲ್ಲ ಏನ್ ಚೆನ್ನಾಗಿದೆ? ಅಲ್ಲ, ಜಾತ್ರೆ ಅಂದ್ರೆ ಮೀನ್ಸ್ ಎಲ್ಲ ತುಂಬಾ ಜನ ಸೇರಿದ್ದಾರೆ, ಜಾತ್ರೆ ತರ ಫೀಲ್ ಆಗ್ತಿದೆ. ನೋಡಿ, ಫುಲ್ಲು ಆಟದ ಅಣ್ಣ ಬೇಕಾ ಆಪೋಸಿಟ್ ಬರ್ತೇನೆ, ಯಾಕಂತ ಗೊತ್ತಿಲ್ಲ. ನೋಡಿ ಗೈಸ್, ಇಲ್ಲಿ ಅಣ್ಣ ನಾವು ನೆಕ್ಸ್ಟ್ ಟೈಮ್ ಒಂದು ಒಳ್ಳೆ ಅಂಗಡಿ ಹಾಕೊಂಬಿಡೋಣ ಕಾಣ. ಇಲ್ಲಿ ಯಾವ್ದಾರ ಒಂದು ಸ್ವೆಟರ್ ಅಂಗಡಿ ಹಾಕೊಂಬಿಡೋಣ. ಸ್ವೆಟ್ರು, ಟೋಪಿ ಅಣ್ಣ. ಇನ್ನು ಏನೋ ಬೇಕಣ್ಣ. ಯಾಕೆ ಹುಡುಗಿ ಅಂತಾರ? ಹಂಗಲ್ಲ ಬ್ರೋ, ಸುಮ್ನೆ ಎಲ್ಲರಿಗೂ ಯಾಕೆ ಮುತ್ಕೀರೆಲ್ಲ ಬರಲ್ವ, ಆಂಟಿರೆಲ್ಲ ಬರಲ್ವ, ಅದಕ್ಕೆಲ್ಲ ಅಂಕಲ್ಸು ಬರ್ತಾರೆ. ಆಂಟಿಗಳು ಬಂದ್ರು ಪರವಾಗಿಲ್ಲ, ವಯಸ್ಸಾದವ್ರು ಮಾತ್ರ ಬರ್ಬೋದು. ಒಂದ್ ಕೆಲಸ ಮಾಡೋಣ, ಒಂದು ಕಬ್ಬಿನ ಹಾಲು ಅಂಗಡಿ ಹಾಕ್ಬಿಡೋಣ. ಇನ್ನ ಬೇಡ, ಇದು ಜೇನ್ಗಳೆಲ್ಲ ಬರ್ತಾಗ ಅಲ್ಲಿಗೆ. ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಜೇನ್ಗಳು ಅಂತ. ಅಣ್ಣ, ಗಾಂಧಿ ತಾತ ಬಗ್ಗೆ ಅಭಿಪ್ರಾಯ? ತಾತ ಸುಸ್ತಾಗಿ ಕೂತ್ಬಿಟ್ಟಿದ್ ಬಿಸ್ಲಿಗೆ ಪಾಪ. ಗಾಂಧಿ ತಾತ ಯಾಕೆ ಕೂತಾರಂತ ಗೊತ್ತಿಲ್ಲ. ತಾತ ಮೊನ್ನೆ ತಾತ ಜಂತರ್ ಮಂತರ್ದು ಎಲ್ಲ ಫುಲ್ ಮುಗಿಸ್ಕೊಂಬಂದು ಇಲ್ಲಿ ಜೇನ್ಕಲ್ಲಿ ಬಂದ್ಬಿಟ್ಟಿದ್ದಾರೆ. ಅಲ್ಲಿಂದ ಬರ್ಬೇಕಾದ್ರೆ ಇದ್ರ ಮುಖ ಇವಾಗ ಯಾಕೆ ಈ ತರ ಇದೆ. ಜನ ನೋಡಿ ಫುಲ್ ಶಾಕ್ ಆಗಿದ್ದಾರೆ. ಮೂನೇ ಆಗ್ತಾ ಇಲ್ಲ ಈಗ. ಯಾಕಣ್ಣ ಹೋಗಲ್ವಾ? ಹೀಗೆ ಫುಲ್ ಜನ. ಅವ್ರಿಗೆ ಆಗಲ್ಲಂತೆ, ನಿನಗೆ? ನನಗಾಗತ್ತಪ್ಪ, ಹತ್ತೀನಿ. ಇದ್ಯಾವ್ದು ಹೊಸ ಪ್ರತಿಭೆ? ಬೇಡ ಬೇಡ ಅಂದೆ ಅಣ್ಣ, ಕೇಳಲಿಲ್ಲ. ಕರ್ಕೊಂಡ್ ಬಂದಿರೋಣ. ಹೌದು, ಏನೋ ಮಾಡ್ತೀವಪ್ಪ, ನಿಮ್ಮೆಲ್ಲ ರಾಶಿ ಅಲ್ಲ. ನಂಗೆ ಹತ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲಿ ನೋಡ್ದಂಗೂ ಜನ ಜಾಸ್ತಿ ಆಗ್ತಾ ಇದಾರೆ ಹೊರತು ಕಮ್ಮಿ ಅಂತೂ ಆಗ್ತಿಲ್ಲ. ಬ್ಯಾಕ್ ಸೈಡ್ ನೋಡ್ಬೋದು ನೀವು. ಬ್ಯಾಕ್ ಸೈಡ್ ನೋಡಿ, ಅಲ್ಲಿಂದ ಅಲ್ಲಿ ತನಕ ಫುಲ್ಲು ಜನನೇ ತುಂಬಿದ್ದಾರೆ. ಹೇಗಿದೆ ಬ್ರೋ ಹಾ ಹತ್ತತಿ ಹೆಂಗೆ? ಹತ್ತಣ ಅರ್ಧಕ್ಕೆ ಬಂದು ಮತ್ತೆ ಇಳಿಯಕ್ಕೆ ಅದೇನೋ ಡೈಲಾಗ್ ಅಂತಲ್ಲ, ಏನು ಹೊಡಿತಾರೆ. ಬೇಡಣ್ಣ, ಇವ್ರ ಮಟ್ಟಿಗೆ ಇಳಿಯೋದು ಬೇಡ. ಅಲ್ಲಿ ಬ್ಯಾಕ್ ಗೇಟ್ ಅಂದ್ಕೊಂಡು ಹೋದ್ವಿ. ಬ್ಯಾಕ್ ಗೇಟಲ್ಲಿ ಹತ್ತಕ್ಕಾಗಲ್ಲ ಅಂತಂದು ಡೆಲ್ಲಿಗೆ ಬಂದ್ವಿ. ಬ್ಯಾಕ್ ಗೇಟ್ ಎಲ್ಲಿದೆ ಗೊತ್ತಿಲ್ಲ ನಮಗೆ. ಅದೊಂದು ಹಿಡನ್ ಸ್ಪಾಟ್ ಕಂಡುಹಿಡಿಬೇಕು. ನೋಡಿ ಗಾಯ್ಸ್, ಹತ್ತೋರು ಹಿಡಿಯೋರು ಎಲ್ಲ ಒಂದೇ, ಆ ಕಡೆ ಈ ಕಡೆ ಸೈಡಲ್ಲಿ. ಓಟ್ ಹಾಕಿದೆಯಲ್ಲ, ನಿಜ ಹೇಳು. ಬೇಗ ಯಾರು ಹೆಂಗ್ ಗೊತ್ತೇ ಆಗ್ಬೇಕು, ಕೈಯಾಗಿ ಒತ್ಕೊಂಡು ಹೋಗ್ಯಾರ ತಲೆ ಮೇಲೆ ಹಾಕಿಸ್ತಾರೆ, ಬಿಡಲ್ಲ ಅವ್ರಿಗೆ. ಎಷ್ಟು ಕೊಟ್ರಿ ಈ ಸತಿ ನಿಮಗೆ? ಎಷ್ಟು ಕೊಟ್ರು? 5 ಸಾವಿರ ಬಂದು.
ದುಡ್ಡೆಲ್ಲ ಇಸ್ಕೊಳಲ್ಲ ಅಣ್ಣ ನಾವೆಲ್ಲ ನಾವು ಹಂಗೆ ಫ್ರೀ. ಹೋಟೆಲ್ ಮಾರ್ಕೊಳಲ್ಲ. ಎಣ್ಣೆ ತಂದು ಸುಲ್ಗಕ್ಕೆ ಮಗಳಿಗೆ ಎಣ್ಣೆ ತಂದು ಸುಲ್ಗಕ್ಕೆ ಮಗಳಿಗೆ ಕುಡಿಯೋಷ್ಟು ಕುಡಿಯಷ್ಟು ದುಡ್ಡು ಪಟ್ಟು ಕೊಡಲ್ಲ. ಗೈಸ್ ಫೈನಲ್ ಆಗಿ ಬೆಟ್ಟನ ಇಳ್ದ್ಬಿಟ್ಟು ಕೆಳಗ್ ಬಂದ್ವಿ. ಇವಣ್ಣ ಫಸ್ಟ್ ಫೀಲ್ ಯಾವ ತರ ಇತ್ತಪ್ಪ ಮಾತಾಡ್ಬೇಕಾರೆ? ಫುಲ್ ಜೋಶಲ್ಲಿ ಹೋದ್ವಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿತ್ತು ಯಪ್ಪ ದೇವರಣ ಫುಲ್ ರಶ್. ನಾನ್ ಲೈಫಲ್ಲಿ ಫಸ್ಟ್ ಟೈಮು ಆ ತರ ಹೋಗಿದ್ದು ರಶ್ ಅಲ್ಲಿ. ಮಾಮೂಲಿ ಟೈಮಲ್ಲಿ ಹೋಗಿದ್ದೀರಾ? ನಾರ್ಮಲ್ ಟೈಮ್ ತುಂಬಾ ಟೈಮ್ ಹೋಗಿದ್ದೀನಿ. ಅರ್ಧ ಗಂಟೆ ಹತ್ತಿ ದರ್ಶನ ಮಾಡ್ಕೊಂಡು ಅರ್ಧ ಗಂಟೆ ಕೆಳಗಡೆ ಅಷ್ಟೇ. ಬಟ್ ಇವತ್ತು ಹತ್ತಿ ಬರೋ ಅಷ್ಟೊತ್ತಿಗೆ ಒಂದ್ 4 ಅವರ್ ತಗೊಂಡಿದೀವಿ. ಫುಲ್ ಸುಸ್ತಾಗ್ಬಿಟ್ವಿ. ಯಾರೆಲ್ಲ ನೀವೆಲ್ಲ ಬಂದಿದ್ರಿ ಮರಿದಲ್ಲೇ ಕಮೆಂಟ್ ಮಾಡಿ. ಮತ್ತೇನ್ ಹೇಳಕ್ ಇಷ್ಟಪಡ್ತೇವೆ? ಹೆಂಗಿತ್ತು ಫೀಲ್? ಚೆನ್ನಾಗಿತ್ತ ಇವತ್ತು? ಬಟ್ ಎಲ್ರು ಇವಾಗ ಹೋಗಿನ್ನ ನಾರ್ಮಲ್ ಫ್ರೀ ಟೈಮಲ್ಲಿ ಇದ್ದಾಗಲೇ ನೆಮ್ಮದಿಯಾಗಿ ಹೋಗಿ ದೇವ್ರನ್ನ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಬನ್ನಿ. ಫುಲ್ ರಶ್ ಟೈಮಲ್ಲೆಲ್ಲ ಹೋಗ್ಬೇಡಿ. ವಯಸ್ಸಾದವ್ರು ಹೋಗಕ್ ಹೋಗ್ಬೇಡಿ ಜಾಸ್ತಿ. ವಯಸ್ಸಾದವರು ತುಂಬಾ ಕಷ್ಟ. ವಯಸ್ಸಾದವರು ಮಗು ಹಿಡ್ಕೊಂಡ್ ಬಂದಿರೋರು ಮಕ್ಳು ಆದಷ್ಟು ನೀವು ಅವ್ರು ಅವಾಗ ಅಂತ ಟೈಮಲ್ಲಿ ಕಮ್ಮಿ ಮಾಡಿ. ಎಲ್ಲಾ ಟೈಮಲ್ಲೂ ದೇವ್ರು ಇರುತ್ತೆ, ಇಲ್ಲ ಅಂತಲ್ಲ. ಒಳ್ಳೆ ದಿನ ಅಂತಂದ್ರೆ ಎಲ್ಲಾನು ಒಳ್ಳೆ ದಿನ ಇರುತ್ತೆ. ಹೌದು. ಆದಷ್ಟು ಮಕ್ಳುಗಳು ಇಟ್ಕೊಂಡಿರೋರು ಕಮ್ಮಿ ಮಾಡಿ ಹೋಗೋದು. ಯಾಕಂತಂದ್ರೆ ನೆಕ್ಸ್ಟ್ ದಿನನೂ ನೀವು ಹೋಗ್ಬೋದು. ಯಾಕಂದ್ರೆ ಮಕ್ಳನ್ನ ಕರ್ಕೊಂಡು ಹೋಗೋದು ಅಷ್ಟು ಸೇಫ್ ಅಲ್ಲ. ಹತ್ಕೊಂಡು ಆ ಲೈನ್ ಅಲ್ಲಿ ನಿಲ್ಲೋದು ಸುಮ್ನೆ ಕಾಲು ಎಲ್ಲ ನಾವು ನಮ್ಮ ಕೈಯಲ್ಲಿರೋ ಫೋನ್ಗಳನ್ನ ಇಟ್ಕೊಂಡೆ ಹೋಗಕ್ ಆಗ್ತಿಲ್ಲ. ಅಲ್ಲಿ ಅಷ್ಟು ಇದಾಗಿತ್ತು. ರಶ್ ಸಿಕ್ಕಾಪಟ್ಟೆ ರಶ್. ನೀವು ವಿಡಿಯೋದಲ್ಲಿ ನೋಡಿರ್ತೀರಾ, ಫುಲ್ ರಶ್ ಅಂದ್ರೆ ರಶ್. ಈಗ ಹೋಗ್ತಾ ಇದೀವಿ ಕಡೂರಿಗೆ. ಇಲ್ಲೆಲ್ಲ ಹೋಗೋದಾರಿಯಲ್ಲಿ ಅರಸೀಕೆರೆ ಹತ್ರ ಇಲ್ಲಿ ಕೊರ್ಗಚ್ಚಂದು ಕಾಂತಾರ ಮೂವಿಯಲ್ಲಿ ಮಾಡಿದಾರಲ್ಲ, ಸೇಮ್ ಅದೇ ತರ ಮಾಡಿದಾರೆ ನೋಡ್ರಿ. ಇಲ್ಲಿ ನೋಡಿ, ಸಕ್ಕತ್ತಾಗಿ ಕಾಣ್ತಿದೆ ಅದು. ಅಲ್ವಾ? ನೋಡಿದ್ರ ನೀವು ಇಷ್ಟ ದಿನದಲ್ಲಿ? ನಾನು ನೋಡಿದ್ದೆ. ನೋಡಿದ್ರ? ನಾನು ಇವತ್ತೇ ನೋಡಿದ್ದೆ. ತುಂಬಾ ಟೈಮ್ ಆಯ್ತು. ಅದೇ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮ್ ನಾನು ಒಂದು 3 months ಬ್ಯಾಕ್ 4 months ಬ್ಯಾಕ್ ಬಂದಾಗ ಅದನ್ನ ಪೇಂಟ್ ಮಾಡ್ತಿದ್ರು. ಬಟ್ ಇವಾಗ ಕಂಪ್ಲೀಟ್ ಆಗಿದೆ. ಸಕ್ಕತ್ತಾಗಿದೆ. ಆದ್ರೆ ನಮ್ ಕಡೂರ್ ಹೈವೇ ಚೆನ್ನಾಗ್ ಆಗ್ಬಿಡ್ತಾ ಇದು. ಫುಲ್ ಕಂಪ್ಲೀಟ್ ಆಗ್ಬಿಟ್ರೆ ಶಿವಮೊಗ್ಗ ಆರಾಮಾಗಿ ಹೋಗ್ಬೋದು ಗೈಸ್. ಅಲ್ಲ ನಮ್ದು ಈಗ ರೋಡ್ ಗಿಡ್ ಎಲ್ಲ ಮಾಡ್ತಾ ಇದಾರೆ ನಮ್ ಕಡೂರಲ್ಲಿ. ರೋಡ್ ಚರಂಡಿ ಫುಲ್ ಎಲ್ಲ ಬೆಂಗಳೂರು ಆಗ್ತದೆ ನಮ್ ಕಡೂರ್. ಅಲ್ಲ ಈಗ ಗೈಸ್ ಊಟ ಮಾಡಿಲ್ಲ. ಊಟ ಮಾಡೋಣ ಅಂತ ಅಂದ್ಬಿಟ್ಟು ಈಗ ಬಾಣವಾರಕ್ಕೆ ಹೋಗ್ತಾ ಇದೀವಿ. ಎಲ್ಲ ಊಟ ಕೊಡಿಸ್ತಾರಂತ ಇವ್ರು, ಕರ್ಕೊಂಡು ಹೋಗ್ತಾರೆ. ಒಂದ್ ಒಳ್ಳೆ ರೋಟಿ ಸಿಗೋ ಹೋಟೆಲ್ ಇದೆ ಅಲ್ಲಿ ಹೋಗೋಣ. ಅಲ್ಲಿ ಬಟ್ ಇವತ್ತು ತೆಗ್ದಿರುತ್ತೆ ಹೆಂಗ ಗೊತ್ತಿಲ್ಲ. ತುಂಬಾ ಹೊಟ್ಟೆ ಹಸಿದಿದೆ. ಫಸ್ಟ್ ಹೋಗಿ ತಿನ್ಬೇಕು. ಈ ಅಣ್ಣ ಫುಲ್ KGF ರೇಂಜ್ ಅಲ್ಲಿ ಡೈಲಾಗ್ ಎಲ್ಲ ಹೊಡೆದ್ಬಿಟ್ಟು ಬಂದ್ರು. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಎಷ್ಟ್ ಮೆಟ್ಲಿತ್ತೆ 100 ಸತಿ ಕೇಳ್ತಾರೆ. ಇಷ್ಟೇ ಕಾಣ ಹಿಂಗ್ ಹತ್ಬಿಟ್ಟು ಹಿಂಗ್ ಹತ್ತದಷ್ಟೇ ಅಂತ ಹೇಳ್ಬಿಟ್ಟು. ಅಣ್ಣ ಜಾವಗಲ್ ಅಂತ ಅಂದ್ರೆ ಇದನ್ನ ಇದು ದರ್ಗಾ ಇದು ಬಣವಾರದ್ದು ಫೇಮಸ್. ಅದು ಇಲ್ಲಿ ತುಂಬಾ ಇದು ಜಾವಗಲ್ ಅಂತಾರಲ್ಲ, ಅದು ಬೇರೆ ಅಲ್ಲ? ಅದು ಇದು ಕೋಲ್ಡ್ ಆಗಿರುತ್ತಲ್ಲ ಇದೇನಾ? ಇದು ಬಣವಾರದ ದರ್ಗಾ. ಇದು ನೋಡ್ರಿ ಯಾವ ತರ ಮಾಡಿದಾರೆ. ಗುಹೆ ಒಳಗಡೆ ಇದೆ. ಒಂಥರ ಹಿಂದೂ ಮುಸ್ಲಿಮ್ಸ್ ಎಲ್ಲ ಹೋಗ್ತಾರೆ ಅನ್ಸ್ತಾರೆ. ಎಲ್ಲ ಹೋಗ್ತಾರೆ ಆ ದೇವಸ್ಥಾನಕ್ಕೆ. ನಾವು ಒಂದ್ ಟೈಮ್ ಹೋಗೋಣ ಅಲ್ಲ? ಹೋಗ್ಬಿಟ್ಟು ಒಳ್ಳೆ ವಿಡಿಯೋ ಮಾಡ್ಕೊಂಡ್ ಬರೋಣ. ಬನ್ನಿ ಗೈಸ್, ಈಗ ಬಾಣವಾರ ಎಂಟ್ರಿ ಆಗ್ತಾ ಇದೀವಿ. ಅಲ್ಲೊಂದ್ಮೇಲೆ ಸಿಗೋಣ. ನೋಡಿ, ರೋಟಿ ತಗೊಂಡಿದ್ದೀವಿ. 1 ರೋಟಿ ತಗೊಂಡಿದ್ದೀನಿ. 2 ರೋಟಿ ತಗೊಂಡು ತಿಂತಾ ಇದಾರೆ. ಫುಲ್ ಕೇರಳದನ್ನ ಆಗ್ಬಿಟ್ಟಿದೆ ಅಣ್ಣ ಇವತ್ತು. ಹಾ, ಕೇರಳದ ಉದ್ದಕ್ಕೆ ಹಿಂಗ್ ಹಿಡ್ಕೊಂತಾರಲ್ಲ ಅಮ್ಮ, ಹಂಗೆ. ಬನ್ನಿ ಗೈಸ್, ಊಟ ಮಾಡೋಣ. ಹಾ, ಬಡೇ ಊರು ಕೂಡ ಬಡ್ಕೊಂಡು ಓಕೆ ಗೈಸ್, ಊಟ ಮಾಡೋದು ಬನ್ನಿ. ಇರೋ ತನಕ ನೀನು ಖುಷಿಯಾಗಿ